ಉಳಿಸಿ ಕನ್ನಡ ಬೆಳೆಸಿ ಅಂತೇಳಿ ರಾಜ್ಯದಲ್ಲಿ ಹೋರಾಟ ಮಾಡೋದೇ ತಪ್ಪ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿರೋದಕ್ಕೆ ಕಾರಣ ಕನ್ನಡ ಪರ ಹೋರಾಟಗಾರರ ಮನೆಗಳಿಗೆ ರಾತ್ರೋರಾತ್ರಿ ಪೊಲೀಸರು ತೆರಳಿ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಷಡ್ಯಂತ್ರದಿಂದ ಕರವೇ ಅಧ್ಯಕ್ಷರಾಗಿರುವಂತ ನಾರಾಯಣಗೌಡ ಅವರ ಬಂಧನ ಆಗಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಇದರ ಮಧ್ಯೆ ಕಾರ್ಯಕರ್ತರ ಮನೆಗೆ ತೆರಳಿ ರಾತ್ರೋರಾತ್ರಿ ಅವರಿಗೆ ಬೆದರಿಕೆಗಳು ಹಾಕುವಂತ ಕೆಲಸಗಳು ನಡೀತಾ ಇದೆಯಂತೆ. ಸರ್ಚ್ ವಾರೆಂಟ್ ಇಲ್ಲದೆ ಕರವೇ ಕಾರ್ಯಕರ್ತರಿಗೆ ಬೆದರಿಕೆ ಹಾಕ್ತಿದ್ದಾರೆ, ಮನೆಗೆ ಹೋಗಿ ಅಂತೇಳಿ ಆರೋಪವನ್ನ ಮಾಡ್ತಿದ್ದಾರೆ ಅಶ್ವಿನಿ ಗೌಡ ಅವರು. ಸತತವಾಗಿ ನಾವು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ. ಅಣ್ಣ ಟಿ.ಎ. ನಾರಾಯಣಗೌಡರನ್ನ ಷಡ್ಯಂತ್ರವನ್ನು ಮಾಡಿ ಬಂಧಿಸಿರುವಂಥದ್ದು ಅನೇಕ ಜನ ನಮ್ಮ ಮುಖಂಡರುಗಳು ಮತ್ತು ಕಾರ್ಯಕರ್ತರನ್ನ ಕೂಡ ಒಂದು ರೀತಿಯಾಗಿ ಇದು ನಾವು ಯಾವತ್ತೂ ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆಂತಂದರೆ ನಾವು ಕೇಳ್ತಾ ಇರುವಂಥದ್ದು ಕನ್ನಡ ನಾಮಫಲಕಗಳಲ್ಲಿ 60% ಅಷ್ಟು ನಮ್ಮ ಏನು ಕಾನೂನಿನಲ್ಲಿ ಇದೆ, ಅದನ್ನು ಯಾವತ್ತೂ ಕೂಡ ಯಾರು ಕೂಡ ಅದನ್ನು ಹಾಕುವಂಥ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ಯಾಕೆ ಕನ್ನಡ ನಾಮಫಲಕ ಇಲ್ಲ ಅಂತ ನಾವು ಪ್ರಶ್ನೆ ಮಾಡಿದ್ದೆ ಇವತ್ತು ತಪ್ಪಾಗಿದೆ. ಹಾಗಾಗಿ ನಾನು ಕೇಳ್ತೀನಿ, ನೀವು ಅಧಿಕಾರಿಗಳು ಸರ್ಕಾರ ಈ ಕೆಲಸವನ್ನು ಮಾಡಿದ್ದಿದ್ರೆ ಬಹುಶಃ ನಾವು ಹೋರಾಟಗಾರ ಇವತ್ತು ಬೀದಿಗಿಳಿದು ಈ ಕೆಲಸವನ್ನು ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಹಾಗೆ ನಮ್ಮ ಕಾರ್ಯಕರ್ತರನ್ನ, ಅಮಾಯಕ ಕಾರ್ಯಕರ್ತರನ್ನ ನೀವು ಬಂಧಿಸುವಂತಹ ಒಂದು ಪ್ರಮೇಯ ಕೂಡ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ, ನೀವು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ, ನಾವೆಲ್ಲ ಜೈಲಲ್ಲಿ ಇರಬೇಕಾಗಿರುವಂಥದ್ದು ನೀವು ಅಂತ ಹೇಳಿ ನೇರವಾಗಿ ಈ ಒಂದು ಸರ್ಕಾರಕ್ಕೆ ನಾನು ಪ್ರಶ್ನೆನ ಮಾಡ್ತೇನೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ವೀರೇಶ್, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನಿದು ಆರೋಪ? ಎಸ್ ನಾಗೇಂದ್ರ ಬಾಬು, ಕನ್ನಡ ಪರ ಸಂಘಟನೆಗಳು ನಾಮಫಲಕ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಹೋರಾಟ ಮಾಡಿದ್ರು. ನಾಮಫಲಕ ಕನ್ನಡದಲ್ಲಿ ಇರಬೇಕಂತೇನೋ ಒಂದು ಕಡೆ ಒತ್ತಾಯ ಮಾಡಿದ್ರು. ಆದರೆ ಸರ್ಕಾರ ಎಲ್ಲೊಂದು ಕಡೆ ಈ ಒಂದು ಕನ್ನಡ ಪರ ಸಂಘಟನೆಗಳನ್ನು ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡ್ತಿದೆ ಎಂಬುದು ಇದೀಗ ಕನ್ನಡ ಪರ ಸಂಘಟನೆಗಳ ಗಂಭೀರ ಆರೋಪವಾಗಿದೆ. ಯಾಕಂದರೆ ರಾತ್ರಿ ಸರ್ಚ್ ವಾರೆಂಟ್ ಇಲ್ಲದೆ ಪೊಲೀಸರು ಹೋರಾಟಗಾರರ ಮನೆಗೆ ಹೋಗ್ತಾರೆ, ಬೆದರಿಕೆ ಹಾಕುವ ಕೆಲಸ ಆಗ್ತದೆ. ಅಲ್ಲಿ ಮಹಿಳೆಯರು, ಮಕ್ಕಳು ಇರ್ತಾರೆ. ಇಂಥ ವೇಳೆಯಲ್ಲಿ ರಾತ್ರಿ ಹೋದರೆ ತುಂಬ ಅವರು ಸಹ ಭಯ ಆಗ್ತದೆ. ಹೀಗಾಗಿ ನಮಗೆ ತುಂಬ ಈ ಒಂದು ದೂರು ಬಂದಿದ್ದೇವೆ ನಮ್ಮ ಕಚೇರಿಗೆ. ಹೀಗಾಗಿ ನಾವು ಸರ್ಕಾರಕ್ಕೆ ಮತ್ತು ಪೊಲೀಸರಿಗೆ ಒಂದು ಕಡೆ ಎಲ್ಲೇ ಒಂದು ಕಡೆ ಹತ್ತಿಕ್ಕುವ ಕೆಲಸ ಆಗ್ತಿದೆ ಎಂಬ ಈಗ ಅನುಮಾನ ಮೂಡಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಯಾಕಂದರೆ ನಾವು ಶಾಲು ಹಾಕ್ಕೊಂಡು ಕನ್ನಡಕ್ಕಾಗಿ ಹೋರಾಟ ಮಾಡ್ತಿದ್ವಿ, ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಿದ್ವಿ. ಇದೀಗ 25 ವರ್ಷಗಳಿಂದ ಯಾವುದೇ ರೀತಿಯ ಸರ್ಕಾರ ಈ ರೀತಿ ನಮ್ಮನ್ನು ನಡೆಸಿಕೊಂಡಿರಲಿಲ್ಲ. ಬಟ್ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದೆ. ಒಂದು ಕಡೆ KJL DJL ಗಲಾಟೆ ಮಾಡಿದವ್ರನ್ನ ಬೇಕಾಬಿಟ್ಟು ಬಿಡ್ತಾರೆ. ಆದರೆ ನಾವು ಕನ್ನಡಕ್ಕಾಗಿ ಹೋರಾಟ ಮಾಡ್ತೀವಿ, ನಮ್ಮನ್ನು ಬಂಧಿಸುವ ಕೆಲಸ ಆಗುತ್ತೆ, ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಆಗುತ್ತೆ, ರಾತ್ರಿ ಮನೆಗೆ ಹೋಗಿ ಬೆದರಿಸುವ ತಂತ್ರ ಆಗ್ತದೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ರೆ, ಅದಲ್ಲದೆ ಇನ್ನೂ 12 ಗಂಟೆಗೆ ದೊಡ್ಡ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ ಪ್ರೊಟೆಸ್ಟ್ ಇದೆ ಕನ್ನಡ ಪರ ಸಂಘಟನೆಗಳು ಈ ಒಂದು ವಿಚಾರಕ್ಕೆ. ಮತ್ತೊಂದು ಕಡೆ ರಾಜ್ಯಾದ್ಯಂತ ಹೋರಾಟ ಮಾಡಲು ಕರವೇ ಸಂಘಟನೆಗಳು ಎಚ್ಚರಿಕೆ ನೀಡಿದ ಸರ್ಕಾರ. ಹೀಗಾಗಿ ಸರ್ಕಾರ ಕೂಡಲೇ ಬಂದಿದ್ರನ್ನ ಬಿಡುಗಡೆ ಮಾಡಬೇಕು, ಅದು ನಾರಾಯಣಗೌಡರನ್ನ ಕೂಡಲೇ ಬಿಡುಗಡೆ ಮಾಡಬೇಕು, ಇಲ್ಲವಾದರೆ ಉಗ್ರವಾದ ಹೋರಾಟ ಮಾಡುವಂತೇನೋ ಒಂದು ಕಡೆ ಎಚ್ಚರಿಕೆ ನೀಡ್ತಿದ್ರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.